ತಾಂತ್ರಿಕ ಶಿಕ್ಷಣ ಇಸಿ ಬ್ರಾಂಚ್ ಯೂಟ್ಯೂಬ್ ಚಾನಲಲ್ಲಿ ಡಿಪ್ಲೊಮಾ ಓದುತ್ತಿರುವ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ತಮ್ಮ ಸಿಲೆಬಸ್ ಅನ್ನು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ DTE ಬೋರ್ಡಿಂದ ಮಾಡಲ್ಪಟ್ಟ ಸಿಲೆಬಸ್ ಪ್ರಕಾರ ಒಂದೊಂದೇ ಸಬ್ಜೆಕ್ಟ್ಗಳನ್ನು ಕನ್ನಡದಲ್ಲಿ ಕಲಿತಾ ಹೋಗ್ಬೋದು. ಅದರಲ್ಲಿ ಪ್ರಥಮ ಸಬ್ಜೆಕ್ಟ್ ಆಗಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ವಿ. ಕನ್ನಡದ ಕ್ಲಾಸ್ಗಳಲ್ಲಿ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 3 ಚಾಪ್ಟರ್ಗಳನ್ನು ಮುಗಿಸ್ಕೊಂಡ್ಬಂದಿದ್ವಿ. ಈಗ ಚಾಪ್ಟರ್ 4 ಮಲ್ಟಿಪ್ಲೆಕ್ಸರ್ಸ್ ಆ್ಯಂಡ್ ಡಿಮಲ್ಟಿಪ್ಲೆಕ್ಸರ್ಸ್ ಅದರದ್ದು ಸಿಲೆಬಸ್ ನೋಡೋಣ. Multiplexers mux, concept, relevance and application, 2:1 mux, symbol, truth table, logic expression, gate level implementation and applications, identifying of ICs. Second, higher order mux, concept, example, 4:1, 8:1 and 16:1, relation between number of inputs and control lines. Third one, realization of higher order, 4:1 mux using lower order, 2:1 mux, list of mux ICs. Realization of logic gates and simple logic equation using multiplexers. Next, demultiplexers, DMux. Concept, relevance and applications, 1:2 to DMux, symbol, truth table, logical expression, gate level implementation and applications. Higher order DMux. Concept and example, 1:4, 1:8, 1:16, relation between number of outputs and control lines, analyzing of DMux, given 1:4 DMux, write logical expressions and truth table. ಇದಿಷ್ಟು ಇದು ಈ ಚಾಪ್ಟರ್ನ ಸಿಲೆಬಸ್. ಈ ಸಿಲೆಬಸ್ ಪ್ರಕಾರ ಮಾಡ್ಕೊತ ಹೋಗೋಣ. ಈಗ ಮಲ್ಟಿಪ್ಲೆಕ್ಸರ್ಸ್ ಅಂದರೆ ಏನು? ಮಲ್ಟಿಪ್ಲೆಕ್ಸರ್ಸ್ ಅಂದರೆ ಡೇಟಾ ಸೆಲೆಕ್ಟರ್ಸ್. ಮಲ್ಟಿಪ್ಲೆಕ್ಸರ್ಸ್ನ ಏನಂತ ಕರಿತೀವಿ? ಡೇಟಾ ಸೆಲೆಕ್ಟರ್ಸ್ ಅಂತ ಕರಿತೀವಿ. ಮಲ್ಟಿಪ್ಲೆಕ್ಸರ್ಸ್, ದ ಟರ್ಮ್ ಮಲ್ಟಿಪ್ಲೆಕ್ಸರ್ ಮೀನ್ಸ್ ಮೆನಿ ಇಂಟು ಒನ್. ಮಲ್ಟಿಪ್ಲೆಕ್ಸ್ ಅಂದರೆ ಮೆನಿ ಇಂಟು ಒನ್. ಮೆನಿ ಅಂದರೆ ತುಂಬ, ಇಂದ ಒನ್ ಅಂದರೆ ಒನ್. A digital multiplexer is a combinational circuit that selects binary information from one of many input lines. It selects one of input lines. ಅಲ್ಲಿ ತುಂಬ ಇನ್ಪುಟ್ ಲೈನ್ಗಳು ಇರುತ್ತವೆ, ಔಟ್ಪುಟ್ ಲೈನ್ ಒಂದೇ ಇರುತ್ತೆ. ಅದರಲ್ಲಿ ಸೆಲೆಕ್ಟ್ ಮಾಡುತ್ತೆ. ತುಂಬ ಇರೋ ಇನ್ಪುಟ್ ಲೈನಲ್ಲಿ ಒಂದು ಔಟ್ಪುಟ್ ಲೈನ್ನ ಸೆಲೆಕ್ಟ್ ಮಾಡಿ ಔಟ್ಪುಟ್ ಆಗಿ ಕೊಡುತ್ತೆ. The term multiplex means many to one. A digital multiplexer is a combinational circuit that selects binary information from one of many input lines and directs it to single output line. The selection of the multiplexer input line is controlled by a set of selection lines. ಹೆಂಗೆ ಸೆಲೆಕ್ಟ್ ಮಾಡ್ತೀವಿ? ಮೆನಿ ಇನ್ಪುಟ್ ಲೈನ್ ಇರುತ್ತೆ, ಒಂದೇ ಔಟ್ಪುಟ್ ಲೈನ್ ಇರುತ್ತೆ. ಆ ಮೆನಿ ಇನ್ಪುಟ್ ಲೈನ್ ಅನ್ನು ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅಂತಂದ್ರೆ, ದಿ ಸೆಲೆಕ್ಷನ್ ಆಫ್ ಎ ಪರ್ಟಿಕ್ಯುಲರ್ ಇನ್ಪುಟ್ ಲೈನ್ ಈಸ್ ಕಂಟ್ರೋಲ್ಡ್ ಬೈ ಎ ಸೆಟ್ ಆಫ್ ಸೆಲೆಕ್ಷನ್ ಲೈನ್ಸ್. ಸೆಲೆಕ್ಷನ್ ಲೈನ್ಸ್ ಅಂತ ಇರುತ್ತೆ. ಆ ಸೆಲೆಕ್ಷನ್ ಲೈನ್ಸ್ ಇದನ್ನ ಯಾವ ಇನ್ಪುಟ್ ಲೈನ್ ಔಟ್ಪುಟ್ ಆಗಿ ಕೊಡ್ಬೇಕಂತ ಸೆಲೆಕ್ಟ್ ಮಾಡಿ ಔಟ್ಪುಟ್ ಆಗಿ ಕೊಡುತ್ತೆ. ದೇರ್ ಆರ್ 2 to the power n ಇನ್ಪುಟ್ ಲೈನ್ಸ್. 2 to the power n ಇನ್ಪುಟ್ ಲೈನ್ಸ್ ಇದ್ರೆ n ಸೆಲೆಕ್ಷನ್ ಲೈನ್ಸ್ ಇರುತ್ತೆ. whose bit combination determines which input is selected. ಆ ಬಿಟ್ ಕಾಂಬಿನೇಷನ್ ಡಿಟರ್ಮೈನ್ ಮಾಡುತ್ತೆ ಯಾವ ಇನ್ಪುಟ್ ಲೈನ್ ಸೆಲೆಕ್ಟ್ ಮಾಡ್ತೀವಿ. ಎ ಮಲ್ಟಿಪ್ಲೆಕ್ಸರ್ ಇಸ್ ಆಲ್ಸೋ ಕಾಲ್ಡ್ ಎ ಡೇಟಾ ಸೆಲೆಕ್ಟರ್. ಡೇಟಾ ಸೆಲೆಕ್ಟರ್ ಅಂತ ಕರಿತೀವಿ. ಸಿನ್ಸ್ ಇಟ್ ಸೆಲೆಕ್ಟ್ಸ್ ಒನ್ ಆಫ್ ಮೆನಿ ಇನ್ಪುಟ್ಸ್ ಅಂಡ್ ಸ್ಟಿಯರ್ಸ್ ದಿ ಇನ್ಫಾರ್ಮೇಶನ್ ಟು ದಿ ಔಟ್ಪುಟ್. ದಿ ಜನರಲ್ ಬ್ಲಾಕ್ ಡಯಾಗ್ರಾಮ್ ಆಫ್ ದಿ ಮಲ್ಟಿಪ್ಲೆಕ್ಸರ್. ಮಲ್ಟಿಪ್ಲೆಕ್ಸರ್ದು ಜನರಲ್ ಬ್ಲಾಕ್ ಡಯಾಗ್ರಾಮ್ ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ. ಮಲ್ಟಿಪ್ಲೆಕ್ಸರ್ ಇನ್ಪುಟ್ ಲೈನ್ಸ್ ಇರ್ತವೆ, ಮೆನಿ ಇನ್ಪುಟ್ ಲೈನ್ಸ್ ಇರ್ತವೆ. ಎಷ್ಟಂದರೆ 2 to the power n. 2 to the power n ಇನ್ಪುಟ್ ಸಿಗ್ನಲ್ಸ್. 2 to the power n ಇನ್ಪುಟ್ ಸಿಗ್ನಲ್ಸ್ ಇರ್ತವೆ. n ಸೆಲೆಕ್ಷನ್ ಲೈನ್ಸ್ ಇರ್ತವೆ. n ಸೆಲೆಕ್ಟ್ ಲೈನ್ಸ್. 1 2 3 4 ಇದೇ ರೀತಿ ಮೆನಿ ಇನ್ಪುಟ್ ಲೈನ್ಸ್ ಇರ್ತವೆ. n ಸೆಲೆಕ್ಟ್ ಲೈನ್ಸ್ ಇರ್ತವೆ. ಒಂದೇ ಒಂದು ಔಟ್ಪುಟ್ ಲೈನ್ ಇರುತ್ತೆ. ಔಟ್ಪುಟ್ ಸಿಗ್ನಲ್. ಜನರಲ್ ಬ್ಲಾಕ್ ಡಯಾಗ್ರಾಮ್ ಆಫ್ ಮಲ್ಟಿಪ್ಲೆಕ್ಸರ್ ಈ ರೀತಿ ಇರುತ್ತೆ. ಮೆನಿ ಇನ್ಪುಟ್ ಲೈನ್ಸ್, ಓನ್ಲಿ ಒನ್ ಔಟ್ಪುಟ್ ಲೈನ್ ಆ್ಯಂಡ್ n ಸೆಲೆಕ್ಟ್ ಲೈನ್ಸ್. 2 to the power n ಇನ್ಪುಟ್ ಲೈನ್ಸ್ ಇದ್ದರೆ ಈ n ಸೆಲೆಕ್ಟ್ ಲೈನ್ಸ್ ಇರ್ತವೆ. ಅಷ್ಟು n ಸೆಲೆಕ್ಟ್ ಲೈನ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ 8 ಅಂತ ತಗೊಳ್ಳಿ. 8 ಅಂತಂದರೆ 2 to the power ಎಷ್ಟು? 8 2 to the power ಎಷ್ಟು? 8 3 2 to the power 3 ಅಂದರೆ 8 2 to the power
3 ಅಂದರೆ 8. ಸೊ 3 ಸೆಲೆಕ್ಟ್ ಲೈನ್ ಇರ್ತವೆ ಆ ಕೇಸಲ್ಲಿ. 8 ಇನ್ಪುಟ್ ಲೈನ್ಸ್ ಇದ್ದರೆ 3 ಸೆಲೆಕ್ಟೆಡ್ ಲೈನ್ಸ್ ಇರ್ತವೆ, ಒಂದು ಔಟ್ಪುಟ್ ಲೈನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ತಗೊಂಡು ನಿಮಗೆ ಹೇಳಿ. ಇವಾಗ ನೋಡೋಣ 2 to 1 ಮಲ್ಟಿಪ್ಲೆಕ್ಸರ್ ಅದು ಹೆಂಗಿರುತ್ತೆ ಅಂತ. ಮಲ್ಟಿಪ್ಲೆಕ್ಸರ್ ಅಂದರೆ ಏನು? ಇದೆ ಡೇಟಾ ಸೆಲೆಕ್ಟರ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡೇಟಾ ಸೆಲೆಕ್ಟರ್. ಮೆನಿ ಇನ್ಪುಟ್ಸ್ ಒನ್ ಔಟ್ಪುಟ್. ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಸೆಲೆಕ್ಷನ್ ಲೈನ್ಸ್ ಇಂದ ಸೆಲೆಕ್ಷನ್ ಮಾಡ್ತೀವಿ. ಮಲ್ಟಿಪ್ಲೆಕ್ಸ್ ಅಂದರೆ ಮೆನಿ ಟು ಒನ್ ಅದರ ಅರ್ಥ. ಈಗ 2 to 1 ಮಲ್ಟಿಪ್ಲೆಕ್ಸರ್. 2 to 1 multiplexer. The logic symbol of 2 to 1 multiplexer ಹೆಂಗಿರುತ್ತೆ ಅಂತಂದ್ರೆ ಹಿಂಗಿರುತ್ತೆ. 2 to 1 2 cross 1 multiplexer 2 input lines D0 D1 ಡೇಟಾ ಇನ್ಪುಟ್. ಅದನ್ನೇನಂತ ಕರಿತೀವಿ? ಡೇಟಾ ಇನ್ಪುಟ್ಸ್. 1 ಸೆಲೆಕ್ಟ್ ಲೈನ್ 2 ಎರಡೇ ಇದೆ. ಸೊ 1 ಎಸ್ ಸೆಲೆಕ್ಟ್ ಲೈನ್. 2 to the power 1 ಅಂದರೆ 2 to the power 1 ಅಂದರೆ 2. ಸೊ 2 to the power 1 ಅಂದರೆ 2 ಇನ್ಪುಟ್ ಲೈನ್ಸ್ ಇದ್ದಾವೆ. ಸೊ 1 2 to the power 1 ಅದು. ಸೊ 1 ಸೆಲೆಕ್ಟ್ ಲೈನ್ 1 ಔಟ್ಪುಟ್ ಲೈನ್. ಡೇಟಾ ಔಟ್ಪುಟ್. Two to 1 multiplexer. Data inputs D0 D1 select line S data output. Data output 1 ಲೈನ್ ಇರುತ್ತೆ. 2 to 1 ಮಲ್ಟಿಪ್ಲೆಕ್ಸರ್ ಅಂತ ಕರಿತೀವಿ. 2 ಇನ್ಪುಟ್ ಲೈನ್ ಇರುತ್ತೆ D0 D1. ಒಂದು ಔಟ್ಪುಟ್ ಲೈನ್ ಇರುತ್ತೆ, ಒಂದು ಸೆಲೆಕ್ಟ್ ಲೈನ್ ಇರುತ್ತೆ. ಒಂದು ಸೆಲೆಕ್ಟ್ ಲೈನ್ ಹೆಂಗೆ ಡಿಸೈಡ್ ಮಾಡಿದ್ವಿ ಅಂತಂದರೆ 2 to the power ಎಷ್ಟು 2 to the power ಎಷ್ಟು ಈಸ್ ಈಕ್ವಲ್ಸ್ ಟು 2. 2 to the power 1 ಈಸ್ ಈಕ್ವಲ್ಸ್ ಟು 2. ಆವಾಗ 1 ಸೆಲೆಕ್ಟ್ ಲೈನ್ ಅಂತ ಬಂತು. 1 ಸೆಲೆಕ್ಟ್ ಲೈನ್ 2 ಇನ್ಪುಟ್ ಲೈನ್ 1 ಸೆಲೆಕ್ಟ್ ಲೈನ್ 1 ಔಟ್ಪುಟ್ ಲೈನ್. ಇದು 2 to 1 ಮಾರ್ಕ್ಸ್. ಇದ್ರದ್ದು ಟ್ರೂತ್ ಟೇಬಲ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಸೆಲೆಕ್ಟ್ ಲೈನ್ ಸೆಲೆಕ್ಟ್ ಇನ್ಪುಟ್ ಎಸ್. ಇದು ಸೆಲೆಕ್ಟ್ ಇನ್ಪುಟ್ ಎಸ್. ಇದು 0 ಇದ್ದರೆ 1 ಇದ್ದರೆ ಔಟ್ಪುಟ್. 2 ಕಂಡೀಷನ್. ಒಂದೇ ಅಲ್ಲ ಇನ್ಪುಟ್ ಸೆಲೆಕ್ಟ್ ಲೈನ್ ಇರೋದು, 2 ಕಂಡೀಷನ್ ಬರುತ್ತೆ. ಔಟ್ಪುಟ್ ಲೈನ್ ಬೈ ಏನಿರುತ್ತೆ ಅಂತಂದರೆ D0 0 ಇದ್ದಾಗ, ಇದು 0 ಇದ್ದಾಗ D0 ಲೈನ್ ಇಲ್ಲಿ ಏನಿದೆ ಅದು ಔಟ್ಪುಟ್ ಸೆಲೆಕ್ಟ್ ಆಗುತ್ತೆ. ಡೇಟಾ ಸೆಲೆಕ್ಟರ್. ಮಲ್ಟಿಪ್ಲೆಕ್ಸರ್ನ ಇನ್ನೊಂದು ಹೆಸರು ಡೇಟಾ ಸೆಲೆಕ್ಟರ್. ಇದು ಸೆಲೆಕ್ಟ್ ಮಾಡುತ್ತೆ. ಇದು ಇಲ್ಲಿ ಏನೇನಿದೆ ಅದು ಔಟ್ಪುಟ್ ಆಗಿ ಕೊಡುತ್ತೆ. 1 ಸೆಲೆಕ್ಟ್ ಲೈನ್ 1 ಇದ್ದಾಗ D1 ಅನ್ನು ಔಟ್ಪುಟ್ ಆಗಿ ಕೊಡುತ್ತೆ. D1 ಅನ್ನು ಔಟ್ಪುಟ್ ಆಗಿ ಕೊಡುತ್ತೆ. ಅರ್ಥ ಆಯ್ತಲ್ಲ? ಇದು ನಮಗೆ 2 to 1 ಮಲ್ಟಿಪ್ಲೆಕ್ಸರ್. ಇದು ಸಿಂಬಲ್, ಅದು ಟ್ರೂತ್ ಟೇಬಲ್. From the truth table in the logical expression for the output in terms of the data input and select input can be derived as the output y is equals to y ಹೆಂಗೆ ಕಂಡುಹಿಡಿತೀವಿ ಅಂತಂದರೆ data input D0 if s equals to 0 ಇದ್ದರೆ data input D0. So therefore y is equals to D0 into S bar. ಅವಾಗ D0 into 0 bar. 0 bar ಅಂದರೆ 1. ಸೊ ಅವಾಗ D0 ಬರುತ್ತೆ. ಸೊ ನೆಕ್ಸ್ಟ್ ಸಿಮಿಲರ್ಲಿ ಇದೇ ರೀತಿ ಔಟ್ಪುಟ್ y is equals to ಡೇಟಾ ಇನ್ಪುಟ್ D1 if s equals to 1. s equals to 1 ಆಗಿದ್ರೆ D1 ಆಗಿರುತ್ತೆ. ಸೊ therefore y is equals to D1 into s. ಸೊ D1 into 1 D1 ಆಗುತ್ತೆ. ಈಗ 2 ಎಕ್ಸ್ಪ್ರೆಷನ್ ಬಂದಿದೆ. ಸೊ ಫೈನಲಿ ಏನು ಎಕ್ಸ್ಪ್ರೆಷನ್ ಬರ್ತೀವಿ? 2 ಎಕ್ಸ್ಪ್ರೆಷನ್ ಕೂಡೋದು. y equal to D0
S bar plus D1S ಇದು ಔಟ್ಪುಟ್ ಎಕ್ಸ್ಪ್ರೆಷನ್ ಬಂತು. ಇದನ್ನ ರಿಯಲೈಸ್ ಮಾಡಬೇಕು ಯೂಸಿಂಗ್ ದಿ ಅಬೌವ್ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ ಯೂಸ್ ಮಾಡಿ ಲಾಜಿಕ್ ಗೇಟ್ಸ್ ಯೂಸ್ ಮಾಡಿ ಸರ್ಕ್ಯೂಟ್ ಮಾಡೋಣ. ರಿಯಲೈಸೇಷನ್ ಆಫ್ 2:1 mux using basic gates. Realization of 2:1 mux using basic gates. D0 S bar ಬೇಕು ನಮಗೆ. ನಾಟ್ ಗೇಟ್ ಯಾವುದಕ್ಕೆ? ಎಸ್ ಗೆ ನಾಟ್ ಗೇಟ್ ಹಾಕಿದ್ರೆ ಎಸ್ ಬಾರ್ ಆಗುತ್ತೆ. ಇಲ್ಲಿ ಎಸ್ ಬಾರ್ ಬಂದಿರುತ್ತೆ. ಎಸ್ ಬಾರ್ ಜೊತೆ D0 ಅವೆರಡನ್ನ ಆ್ಯಂಡ್ ಮಾಡಬೇಕು. D0 ಎಸ್ ಬಾರ್ ಆ್ಯಂಡ್ ಮಾಡಬೇಕು. ಮತ್ತು D1 ಜೊತೆ ಎಸ್ ಲೈನನ್ನೇ D1 ಜೊತೆ ಆ್ಯಂಡ್ ಮಾಡಬೇಕು. D1 ಇಂಟು ಎಸ್ ಇವೆರಡನ್ನ ಆರ್ ಮಾಡಬೇಕು. ಪ್ಲಸ್ ಅಲ್ಲ ಈಕ್ವೇಷನ್ ಅಲ್ಲಿ ಇದ್ದಿದ್ದು ಔಟ್ಪುಟ್ ಎಕ್ಸ್ಪ್ರೆಷನ್ ಅಲ್ಲಿ ಆರ್ ಗೇಟಿಗೆ ಕೊಟ್ಟರೆ ಇದು ರಿಯಲೈಸೇಷನ್ ಆಫ್ 2:1 mux ಯೂಸಿಂಗ್ ಗೇಟ್ಸ್. D0 S bar plus D1 S ಇದು ರಿಯಲೈಸೇಷನ್. ಒಂದು ಆ್ಯಂಡ್ ಗೇಟ್, ಒಂದು ನಾಟ್ ಗೇಟ್, ಇನ್ನೊಂದು ಆ್ಯಂಡ್ ಗೇಟ್, ಅವೆರಡು ಔಟ್ಪುಟ್ನ ಆರ್ ಗೇಟಿಗೆ ಕೊಟ್ಟು ಔಟ್ಪುಟ್ ಎಕ್ಸ್ಪ್ರೆಷನ್ ತೆಗಿತೀವಿ. ಇದು 2:1 mux. ನೆಕ್ಸ್ಟ್ 4:1 mux. ನೆಕ್ಸ್ಟ್ ಏನು ಮಾಡೋಣ? 4:1 mux ಮಾಡೋಣ. 2:1 mux ಆಯಿತು. ನೆಕ್ಸ್ಟ್ 4:1 mux. Multiplexer ಅಂದ್ರೆ ಏನು? It is nothing but a data selector. It selects the one of the data input to the output depending upon the select lines. Select line ಪ್ರಕಾರ select line ಅನ್ನು ನೋಡಿಕೊಂಡು ಇನ್ಪುಟ್ ಏನಿದೆ ಅದು ಔಟ್ಪುಟ್ ಆಗಿ ಕೊಡುತ್ತೆ. 4:1 mux. 4:1 mux ಹೆಂಗೆ ಕಾಣುತ್ತೆ? 4:1 mux ಹಿಂಗೆ ಬರುತ್ತೆ. Four cross 1 multiplexer. 4 input lines D0, D1, D2, D3. 4 input lines. 2 output line S1, S0. 2 select lines. Two select line, only one output line. Multiplexer ಅಂದ್ರೆ only one output line. Many into one. So Y data output. Data output, data input. You data input, ಅದು data output, ಅದು select lines. Select line ಹೆಂಗೆ ಬಂತು? 4 output ಇದೆ, 4 inputs ಇದೆ. 4 inputs ಇದೆ. 2 to the power ಎಷ್ಟು 4, 2 to the power 2 ಅಂದರೆ 4, 2 to the power 2 ಅಂದರೆ ಸೊ 2 select lines, S0 S1. ಹಾಗಾಗಿ 2 select line ಬಂತು. ಡೇಟಾ ಸೆಲೆಕ್ಟ್ ಇನ್ಪುಟ್ಸ್ S1 S0. ಇದು ಔಟ್ಪುಟ್ Y ಟ್ರೂತ್ ಟೇಬಲ್. ಝೀರೋ ಝೀರೋ ಇದ್ರೆ D0, 0 1 ಇದ್ರೆ D1, 1 0 ಇದ್ರೆ D2, 1 1 ಇದ್ರೆ D3. ಈ ಎರಡು ಸೆಲೆಕ್ಟ್ ಲೈನ್ ಇದೆ ಅಲ್ಲ, ಈ ಸೆಲೆಕ್ಟ್ ಲೈನ್ 0 0 ಇದ್ರೆ D0. D0 ಅಲ್ಲಿ ಏನಿದೆ ಅದು ಔಟ್ಪುಟ್ ಕೊಡುತ್ತೆ, ಔಟ್ಪುಟ್ ಅಲ್ಲಿ D0 ಬರುತ್ತೆ. ಇದು 0 1 ಮಾಡಿದ್ರೆ ಸೆಲೆಕ್ಟ್ ಲೈನ್ D1 ಏನಿದೆ ಅದನ್ನ ಔಟ್ಪುಟ್ ಆಗಿ ಕೊಡುತ್ತೆ. ಇದು 1 0 ಇದ್ರೆ D2 ಏನಿದೆ ಅದನ್ನ ಔಟ್ಪುಟ್ ಆಗಿ ಕೊಡುತ್ತೆ. ಇದು 1 1 ಇದ್ರೆ D3 ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಔಟ್ಪುಟ್ ಆಗಿ ಕೊಡುತ್ತೆ. ಇದು ಡೇಟಾ ಸೆಲೆಕ್ಟರ್ ವಿಚ್ ಸೆಲೆಕ್ಟ್ಸ್ ದ ಇನ್ಪುಟ್ ಲೈನ್ಸ್ D0, D1, D2, D3. 0 0 ಇದ್ರೆ D0, 0 1 ಇದ್ರೆ D1, 0 1 0 ಇದ್ರೆ D2, 1 1 ಇದ್ರೆ D3. ಹಿಂಗೆ ಸೆಲೆಕ್ಟ್ ಮಾಡಿ ಔಟ್ಪುಟ್ ಅಲ್ಲಿ ಕೊಡುತ್ತೆ. ಅದು ಟ್ರೂತ್ ಟೇಬಲ್. Next switching expressions. ಟ್ರೂತ್ ಟೇಬಲ್ ನೋಡಿ ಎಕ್ಸ್ಪ್ರೆಷನ್ಸ್ ಬರೀಬಹುದು. Y is equals to
ಡಿ ನಾಟ್ ಯಾವಾಗ S1 is equals to 0 S0 is equals to 0 ಆದಾಗ ಸೊ ಏನಂತ ಬರಿಬೋದು ಅವಾಗ y is equals to D naught S1 bar S0 bar y equal to D1 when S1 is equals to 0 S0 is equals to 1 ಸೊ ಅವಾಗ ಏನು ಬರಿಬೋದು therefore y equal to D1 into S1 bar S0 ಕಳೆದು ಬರ್ದ್ವಲ್ಲ ಹಂಗೆ ನೋಡ್ಕೊಳ್ಳಿ ಹಂಗೆ ಬರೀತಾ ಇರೋದು y is equals to D2 when S1 is equals to 1 S0 is equals to 0 ಇದು 1 ಇದ್ರೆ ಎಕ್ಸ್ಪ್ರೆಷನ್ ಹೆಂಗೆ ಬರೀಬೇಕು D2 ಇಂಟು 1 ಇದೆಯಲ್ಲ S1 ಇಂಟು S1 S0 0 ಇದೆಯಲ್ಲ ಸೊ ಅದಕ್ಕೆ ಬಾರ್ ಹಾಕಬೇಕು S0 ಬಾರ್ ಅಂದಾಗ ಅದು 1 ಕನ್ವರ್ಟ್ ಆಗುತ್ತೆ 1 ಇಂಟು 1 1 1 ಇಂಟು D2 ಅವಾಗ D2 ಬರುತ್ತೆ ನೆಕ್ಸ್ಟ್ y ಈಕ್ವಲ್ ಟು D3 S1 equal to 1 S0 equal to 1 so y equal to D3 S1 S0 ಇದು expression so final output expression y is equals to D0 S1 bar S0 bar plus D1 S1 bar S0 plus D2 S1 S0 S1 S0 bar S1 S0 bar plus D3 S1 S0 ಇದು ಎಕ್ಸ್ಪ್ರೆಷನ್ ಫೈನಲ್ ಅವೆಲ್ಲ ಒಂದು ಸೇರಿ ಆ್ಯಡ್ ಮಾಡೋದು ಇವಾಗ ಸರ್ಕ್ಯೂಟ್ ಬರೆಯೋಣ ಅರ್ಥ ಇದೆಯಲ್ಲ ಸಿಂಪಲ್ ಇದೆ ಕಾನ್ಸೆಪ್ಟ್ ಸಿಂಪಲ್ ಇದೆ ಈಗ ಔಟ್ಪುಟ್ ಸರ್ಕ್ಯೂಟ್ ಈ ಔಟ್ಪುಟ್ ಇಕ್ವೇಶನ್ಗೆ ಸರ್ಕ್ಯೂಟ್ D0 S1 bar S0 bar D1 S1 bar S0 D2 S1 S0 bar plus D3 S1 S0 ಈಗ D0 D1 D2 P3 ಮೂರು ಇನ್ಪುಟ್ ಲೈನ್ಸ್ S1 S0 select lines S1 bar ಬೇಕಂದ್ರೆ 10 get S0 bar ಬೇಕಂದ್ರೆ 10 get ಫಸ್ಟ್ ಏನು ಬೇಕು D0 ಜೊತೆ S1 bar S0 bar ಸೊ ಎರಡು ಬಾರ್ ಇಲ್ಲಿ ತಗೊಳ್ಳಿ S0 bar S1 bar ಅದನ್ನು ಆ್ಯಂಡ್ ಗೆಟ್ 3 ಇನ್ಪುಟ್ ಆ್ಯಂಡ್ ಗೆಟಿಗೆ ಕೊಡ್ರಿ ಇಲ್ಲಿ ನಮಗೆ D0 S1 bar S0 bar ನೆಕ್ಸ್ಟ್ D1 ತಗೊಳ್ಳಿ D1 ತಗೊಂಡು S1 bar S0 S1 bar S0 and get 3 input and get ಇಲ್ಲಿ D1 S1 bar S0 next D2 ತಗೊಳ್ಳಿ D2 ಗೆ S1 S0 bar S1 S0 bar S0 bar ಕೊಡ್ರಿ S1 ಇದು ಔಟ್ಪುಟ್ ಆ್ಯಂಡ್ ಗೆಟಿಗೆ ಕೊಡ್ರಿ D2 S1 S0 bar ಲಾಸ್ಟ್ D3 ಲೈನಿಗೆ D3 ತಗೊಳ್ಳಿ S1 S0 ಆ್ಯಂಡ್ ಗೆಟಿಗೆ ಕೊಡ್ರಿ ಇಲ್ಲಿ ಏನು ಬರ್ತದೆ D3 S1 S0 ಇದಿಷ್ಟು ಬಂದಿದ್ದನ್ನು ಆರ್ ಗೆಟಿಗೆ ಕೊಡ್ರಿ 4 ಇನ್ಪುಟ್ ಆರ್ ಮಾಡಿದ್ರೆ ಫೈನಲ್ ಔಟ್ಪುಟ್ ಎಕ್ಸ್ಪ್ರೆಷನ್ y ಇಲ್ಲಿ ಬರುತ್ತೆ ಇದು ನಿಮಗೆ 4 to 1 ಮಲ್ಟಿಪ್ಲೆಕ್ಸರ್ಸ್